ಮಹಾಭಾರತದಲ್ಲಿ ಅರ್ಜುನ, ಭೀಮ, ಕೃಷ್ಣ ಎಲ್ಲರಿಗೂ ಹೆಸರು ಇದೆ. ಆದರೆ ವಿಧಿ ಅತಿ ಹೆಚ್ಚು ಪರೀಕ್ಷಿಸಿದ ಯೋಧ ಕರ್ಣ. ಕರ್ಣನ ಕತೆ ಕುಂತಿದೇವಿಯಿಂದ ಆರಂಭವಾಗುತ್ತದೆ. ಒಂದು ದಿನ ದುರ್ವಾಸ ಮುನಿಗಳು ಕುಂತಿಗೆ ಒಂದು ಮಂತ್ರ ಕೊಟ್ಟರು. ಆ ಮಂತ್ರದಿಂದ ಯಾವ ದೇವರನ್ನು ಕರೆಯಿದರೂ ಮಗು ದೊರೆಯಿತು. ಕುತೂಹಲದಿಂದ ಕುಂತಿ ಸೂರ್ಯ ದೇವರನ್ನು ಕರೆಯಿತು. ಸೂರ್ಯದೇವ ಅಂತ್ಯವಿರನಾದನು ಮತ್ತು ಒಂದು ದಿವ್ಯ ಶಿಶು ಜನಿಸಿತು. ಆ ಮಗುವಿನ ದೇಹದಲ್ಲಿ ಜನ್ಮದಿಂದಲೇ ಕವಚ ಮತ್ತು ಕುಂಡಲ ಇತ್ತು. ಅದೇ ಕರ್ಣ. ಆದರೆ ಸಮಾಜದ ಭಯದಿಂದ ಕುಂತಿ ಆ ಶಿಶುವನ್ನು ಒಂದು ಪೆಟ್ಟಿಗೆಯಲ್ಲಿ ಇಟ್ಟು ನದಿಗೆ ಬಿಡಬೇಕಾಯಿತು. ಆ ಪೆಟ್ಟಿಗೆಯನ್ನು ಅಧಿರಥ ಎಂಬ ರಥಸಾರಥಿ ಮತ್ತು ಅವನ ಪತ್ನಿ ರಾಧೆ ಕಂಡು ತಮ್ಮ ಮಗನಂತೆ ಬೆಳೆಸಿದರು. ಆದ್ದರಿಂದ ಲೋಕ ಅವನನ್ನು ಸೂತಪುತ್ರ ಎಂದು ಕರೆದಿತು. ಆದರೆ ಅವನು ಸಾಮಾನ್ಯ ಬಾಲಕನಲ್ಲ. ಚಿಕ್ಕ ವಯಸ್ಸಿನಿಂದಲೇ ಕರ್ಣನ ಕನಸು ಅತಿ ಮಹಾನ್ ಧನುರ್ಧರನಾಗುವುದು. ಅವನು ದ್ರೋಣಾಚಾರ್ಯರ ಬಳಿ ವಿದ್ಯೆ ಕೇಳಿದನು. ಆದರೆ ನೀನು ಕ್ಷತ್ರಿಯನಲ್ಲ ಎಂದು ಅವಮಾನಿಸಿ ತಿರಸ್ಕರಿಸಿದರು. ಆ ನೋವಿನಿಂದ ಕರ್ಣ ಎಂದು ಸುಳ್ಳು ಹೇಳಿದ್ದರಿಂದ ಸತ್ಯ ಗೊತ್ತಾದಾಗ ಪರಶುರಾಮರು ಕರ್ಣನಿಗೆ ಶಾಪ ಅತ್ಯಂತ ಅಗತ್ಯ ಕ್ಷಣದಲ್ಲಿ ನೀನು ಕಲಿತ ವಿದ್ಯೆಯನ್ನು ಮರೆತು ಬಿಡುವೆ ಎಂದು. ಒಂದು ದಿನ ಹಸ್ತಿನಾಪುರದಲ್ಲಿ ಶೌರ್ಯ ಪ್ರದರ್ಶಿಸಿದರು. ಅರ್ಜುನ ತನ್ನ ಬಾಣವನ್ನು ಅದೇ ಸೂತಪುತ್ರನಿಗೆ ಯುದ್ಧದ ಹಕ್ಕಿಲ್ಲ ಎಂದು ಹೇಳಿದರು. ಆ ಸಮಯದಲ್ಲಿ ದುರ್ಯೋಧನ ಮುಂದೆ ಬಂದು ಕರ್ಣನ ಕೈ ಹಿಡಿದು ಅವನನ್ನು ಅಂಗದೇಶದ ರಾಜನನ್ನಾಗಿ ಘೋಷಿಸಿದ. ಆ ದಿನದಿಂದ ಕರ್ಣ ತನ್ನ ಜೀವವನ್ನೇ ದುರ್ಯೋಧನ ಸ್ನೇಹಕ್ಕೆ ಅರ್ಪಿಸಿದ. ಕರ್ಣ ಕೇವಲ ಯೋಧನಲ್ಲ, ಅವನು ದಾನಶೂರ. ಯಾರೇ ಏನು ಕೇಳಿದರೂ ಖಾಲಿ ಹಸ್ತ ಕಳುಹಿಸುವವನಲ್ಲ. ಕುರುಕ್ಷೇತ್ರ ಯುದ್ಧದ ಮುನ್ನ ಇಂದ್ರನು ಬ್ರಾಹ್ಮಣ ವೇಷದಲ್ಲಿ ಬಂದು ಕರ್ಣನ ಕವಚ ಕುಂಡಲವೇ ದಾನ ಕೇಳಿದ. ಇದು ತನ್ನ ಜೀವ ರಕ್ಷಣೆ ಎಂದು ಗೊತ್ತಿದ್ದರೂ ಕರ್ಣ ಕ್ಷಣವೂ ಯೋಚಿಸದೆ ಅದನ್ನು ದಾನ ಮಾಡಿಬಿಟ್ಟ. ಯುದ್ಧದ ಮೊದಲು ಕೃಷ್ಣ ಕರ್ಣನ ಬಳಿ ಹೋಗಿ ಸತ್ಯ ಹೇಳಿದ, ನೀನು ಪಾಂಡವರ ದೊಡ್ಡ ಸಹೋದರ ಎಂದು. ಪಾಂಡವರ ಜೊತೆ ಸೇರಿದ್ದರೆ ರಾಜ್ಯವೂ ಸಿಗುತ್ತಿತ್ತು. ಆದರೆ ಕರ್ಣ ಹೇಳಿದ, ನನ್ನನ್ನು ಅವಮಾನದಿಂದ ಉಳಿಸಿದವನು ದುರ್ಯೋಧನ, ನಾನು ಅವನನ್ನು ಬಿಟ್ಟು ಹೋಗುವುದಿಲ್ಲ. ಶುರುವಾಯಿತು. ಕರ್ಣ ಮತ್ತು ಅರ್ಜುನ ನಡುವಿನ ಅಂತಿಮ ಯುದ್ಧವೇ ಮಹಾಭಾರತದ ಯುದ್ಧ ಮಧ್ಯೆ ಕರ್ಣನ ರಥದ ಚಕ್ರ ಮಣ್ಣಿನಲ್ಲಿ ಸಿಕ್ಕಿತು. ಪರಶುರಾಮರ ಶಾಪದಂತೆ ಅವನು ಬ್ರಹ್ಮಾಸ್ತ್ರ ಮಂತ್ರವನ್ನು ಮರೆತುಕೊಂಡ. ಕರ್ಣ ಧರ್ಮದ ಪ್ರಕಾರ ಯುದ್ಧ ನಿಲ್ಲಿಸಿ ಚಕ್ರ ತೆಗೆದುಕೊಳ್ಳಲು ಸಮಯ ಕೇಳಿದ. ಆದರೆ ಕೃಷ್ಣ ಅರ್ಜುನನಿಗೆ ಹೇಳಿದ, ಅಭಿಮನ್ಯುವಿನ ಅನ್ಯಾಯ ಮರಣ ನೆನಪಿಸು, ಇದು ಯುದ್ಧ ಭೂಮಿ. ಅರ್ಜುನ ಬಾಣ ಹಾರಿಸಿದ. ಮಹಾದಾನಶೂರ ನಿಷ್ಠೆಯ ಪ್ರತೀಕ ಕರ್ಣ ಭೂಮಿಗೆ ಬಿದ್ದ. ಕೃಷ್ಣನೇ ನಂತರ ಹೇಳಿದರು, ಕರ್ಣನಷ್ಟು ದಾನಶೀಲನು ಭೂಮಿಯಲ್ಲಿ ಯಾರೂ ಇಲ್ಲ. ಕರ್ಣನ ಜೀವನ ನಮಗೆ ಒಂದು ಪಾಠ ಕೊಡುತ್ತದೆ. ಜನ್ಮ ಯಾವ ಮನೆಯಲ್ಲಾದರೂ ಆಗಬಹುದು, ಆದರೆ ಮಹತ್ವ ನಮ್ಮ ಗುಣಗಳಿಂದ ಬರುತ್ತದೆ. ಇದು ಮೈಥೋ. ಇಂತಹ ಮಹಾಭಾರತದ ನಿಜ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.